ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ಈ ವಿಡಿಯೋದಲ್ಲಿ ಹೊಸದಾಗಿ ರಿಲೀಸ್ ಆದ ತಮಿಳು ಭಾಷೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾನ ನೋಡೋಣ. ಇದು ಥಿಯೇಟರ್ನಲ್ಲಿ ಹೆವಿ ಸದ್ದನ್ನು ಮಾಡಿ ಈಗ OTTಯಲ್ಲಿ ಬಂದಿರುವಂಥ ಸಿನಿಮಾ. ಇದು ಅರುಣ್ ಮಾದೇಶ್ವರನ್ ಡೈರೆಕ್ಷನಲ್ಲಿ ಬಂದಿದೆ ಮತ್ತು ಇದರ ಕಾಸ್ಟ್ನಲ್ಲಿ ನಮ್ಮ ಕನ್ನಡದ ನಟ ಡಾಕ್ಟರ್ ಶಿವರಾಜ್ ಕುಮಾರ್, ಧನುಷ್, ಪ್ರಿಯಾಂಕಾ, ಸಂದೀಪ್ ಕಿಶನ್, ನಿವೇದಿತಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಪಾತ್ರವೇನು, ಸಿನಿಮಾ ನೋಡಿ ಫ್ಯಾನ್ಸ್ ಏನಂದ್ರು ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಈ ವಿಡಿಯೋಗೊಂದು ಲೈಕಿನ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಕತೆ ಬಗ್ಗೆ ಹೇಳುವುದಾದರೆ ಸ್ಟೋರಿ ಬಂದುಬಿಟ್ಟು 2023ರಲ್ಲಿ ತೆರೆಕಂಡ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ ಸಿನಿಮಾದಲ್ಲೇ ಶಿವರಾಜ್ ಕುಮಾರ್ ಕಾಣಿಸಿಕೊಂಡಿದ್ದರು ಮತ್ತು ಅದರಲ್ಲಿ ಬರೀ ಕೆಲವು ನಿಮಿಷಗಳು ಮಾತ್ರ. ಆದರೆ ಅವರ ಪಾತ್ರದ ಇಂಪ್ಯಾಕ್ಟ್ ಹೇಗಿತ್ತು ಎಂಬುದು ಎಲ್ಲರಿಗೂ ಗೊತ್ತು. ಧನುಷ್ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲೂ ಶಿವರಾಜ್ ಕುಮಾರ್ ನಟಿಸಿದ್ದು. ಈ ಸಿನಿಮಾವು ಜನವರಿ 12ರಂದು ತೆರೆಗೆ ಬಂದು ಈಗ OTTಯಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆದ ಸಿನಿಮಾ. ಕರುನಾಡು ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಪ್ರಮುಖ ಪಾತ್ರ ಮಾಡಿರುವ ತಮಿಳು ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್. ಇದರಲ್ಲಿ ನಾಯಕ ನಟನಾಗಿ ಧನುಷ್ ನಟಿಸಿದ್ದಾರೆ ಮತ್ತು ಈ ಸಿನಿಮಾವು ತಮಿಳು, ಕನ್ನಡ, ತೆಲುಗು ಭಾಷೆಗಳಲ್ಲಿ ತೆರೆಗೆ ಬಂದಿದ್ದು ಕನ್ನಡಿಗರಿಗೆ ಈ ಸಿನಿಮಾದ ಮೇಲೆ ವಿಶೇಷ ಪ್ರೀತಿ ಬರಲು ಕಾರಣ. ಈ ಸಿನಿಮಾದಲ್ಲಿ ಧನುಷ್ ಹೀರೋ ಆಗಿ ನಟಿಸಿದ್ದಾರೆ. ನಾಯಕಿಯಾಗಿ ಪ್ರಿಯಾಂಕಾ ಅರುಳ್ ಮೋಹನ್ ನಟಿಸಿದ್ದಾರೆ. ಹಾಗಾದರೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಪಾತ್ರವೇನು ಅಂದರೆ ಸಹೋದರ. ಹೌದು, ಧನುಷ್ ಅವರಿಗೆ ಅಣ್ಣನ ಪಾತ್ರದಲ್ಲಿ ನಟ ಶಿವಣ್ಣ ಕಾಣಿಸಿಕೊಂಡಿದ್ದಾರೆ. ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾವು ಸ್ವಾತಂತ್ರ್ಯ ಪೂರ್ವದ ಕಥೆಯನ್ನು ಹೊಂದಿದೆ. ಹಾಗಾಗಿ ಶಿವಣ್ಣ ಬ್ರಿಟಿಷರ ವಿರುದ್ಧ ಹೋರಾಡುವ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಾಣಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಹೆಚ್ಚು ಹೊತ್ತು ಕಾಣಿಸಿಕೊಳ್ಳದ ಶಿವಣ್ಣನ ಪಾತ್ರವು ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಸಖತ್ ಟ್ವಿಸ್ಟ್ ನೀಡುತ್ತದೆ. ಕೊರೋನಾರು ಸಾಂಗ್ನಲ್ಲಿ ಶಿವಣ್ಣ ಸಖತ್ ಸ್ಟೆಪ್ ಹಾಕಿದ್ದಾರೆ. ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಜಾತ್ರೆಯ ಒಂದು ದೃಶ್ಯವಿದ್ದು ಆಗ ಬರುವ ಕೊರೋನಾರು ಸಾಂಗ್ನಲ್ಲಿ ಶಿವರಾಜ್ ಕುಮಾರ್ ಮತ್ತು ಧನುಷ್ ಅವರು ಮಸ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ ಹಾಡಿನಲ್ಲಿ ಧನುಷ್ಗಿಂತ ಶಿವಣ್ಣ ಸಖತ್ ಹೈಲೈಟ್ ಆಗಿದ್ದಾರೆ. ಇದು ಶಿವರಾಜ್ ಕುಮಾರ ಫ್ಯಾನ್ಸ್ ಸಖತ್ ಇಷ್ಟವಾಗಲಿದೆ. ಒಟ್ಟಾರೆಯಾಗಿ ಹೇಳಬೇಕಾದರೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ನಿರೂಪಣೆ ನಿಧಾನವಾಗಿ ಎಂಬುದು ಪ್ರೇಕ್ಷಕರ ಅಭಿಪ್ರಾಯ ಎಂಬುದನ್ನು ಬಿಟ್ಟು ಶಿವರಾಜ್ ಕುಮಾರ್ ಫ್ಯಾನ್ಸ್ಗೆ ಈ ಸಿನಿಮಾ ಇಷ್ಟವಾಗಿದ್ದು ಅಂತೂ ನಿಜ. ಕಾವೇರಿ ನೀರು ಶಿವಣ್ಣ ಜೋರು. ಶಿವಣ್ಣ ಬಗ್ಗೆ ಹೇಳಬೇಕಾ, ಅವರು ಕರುನಾಡು ಚಕ್ರವರ್ತಿ ಜೈಲರಿಗಿಂತ ಮಸ್ತಾಗಿದೆ. ಶಿವಣ್ಣನ ಎಂಟ್ರಿ, ಶಿವಣ್ಣನ ಪಾತ್ರ ತುಂಬ ಇಷ್ಟ ಆಯಿತು ಎಂದೆಲ್ಲ ಶಿವರಾಜ್ ಕುಮಾರ್ ಫ್ಯಾನ್ಸ್ ಹೇಳಿದ್ದಾರೆ. ಆದರೆ ಇನ್ನೊಂದಿಷ್ಟು ಮಂದಿ ಶಿವಣ್ಣನನ್ನು ಇನ್ನೂ ಚೆನ್ನಾಗಿ ಬಳಸಿಕೊಳ್ಳಬಹುದಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಜನಿಕಾಂತ್ ನಟನೆ ಜೈಲರ್ ಸಿನಿಮಾದಲ್ಲಿ ಶಿವಣ್ಣನ ಮಾಸ್ ಅವತಾರ ಕಂಡು ಥ್ರಿಲ್ ಆಗಿದ್ದು ತಮಿಳು ಪ್ರೇಕ್ಷಕರು ಈ ಬಾರಿ ಕೂಡ ಅಷ್ಟೇ ಎಂಜಾಯ್ ಮಾಡುತ್ತಿದ್ದಾರೆ. ಜೈಲರ್ನಲ್ಲಿ ಸಣ್ಣ ಪಾತ್ರ, ಕ್ಯಾಪ್ಟನ್ ಮಿಲ್ಲರ್ನಲ್ಲಿ ದೊಡ್ಡ ಪಾತ್ರ. ಸೊ ಫ್ರೆಂಡ್ಸ್, ನೀವು ಏನೇ ಹೇಳಿದ್ರೆ ಸಿನಿಮಾ ಮಾತ್ರ ಸಖತ್ತಾಗಿದೆ. ಈ ಸಿನಿಮಾವು ನೀವು ಇನ್ನೂ ನೋಡಿಲ್ಲ ಅಂದರೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದೆ. ಈ ಕೂಡಲೇ ಹೋಗಿ ನೋಡಿ. ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.